ಹ್ಯಾಪಿ ಮಾರ್ನಿಂಗ್. ಇದು ಸ್ಯಾಟರ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಏನಿವತ್ತು ಎಲ್ಲರೂ ಇಷ್ಟೊಂದು ಖುಷಿಯಾಗಿದ್ದಾರೆ, ಇಷ್ಟೊಂದು ಲವ್ಲಿವಿಕೆಯಿಂದ ಇದ್ದಾರೆ ಅಂದರೆ 2 ವಾರದಿಂದ ನಾವು ಮಾಡಿದ ತಪ್ಪಿಂದ ಅಲ್ಲ ನಾವು ಕೇಳಿದ ಒಂದು ಎಕ್ಸ್ಟ್ರಾ ಲೀವಿಂದ. ಲಾಸ್ಟ್ ವೀಕ್ ಫುಲ್ ಡೇ ಸ್ಯಾಟರ್ಡೇ ಇಟ್ಟಿದ್ರು, ಇವತ್ತು ಹಾಫ್ ಡೇ ಇರೋದ್ರಿಂದ ಇಷ್ಟು ಖುಷಿಯಾಗಿರೋದು. ಆ್ಯಂಡ್ ನಮ್ಮ ರಿಯಾಜ್ ಬಾಯ್ ನಮ್ಮ ಪಾರ್ಟ್ನರ್ ಇನ್ನೂ ಬಂದಿಲ್ಲ ಅಂತ ಅವ್ರ ಖಾಲಿ ಚೇರ್ನ ನೋಡಿಕೊಂಡು ಅವ್ರನ್ನ ಮಿಸ್ ಮಾಡಿಕೊಂಡು ಒಂದಷ್ಟು ಮಾತುಗಳನ್ನ ಆಡ್ತಾ ಇದ್ರು. ಆ ಕಡೆ ಮೀಟಿಂಗ್ ರೂಮಲ್ಲಿ ಅಭಿನಂದನ್ ಅವರು ಹಾಗೆ ದರ್ಶನ್ ಅವರು ಕೆಲಸನ ಮಾಡ್ತಾ ಇದ್ರು. ಅಭಿನಂದನ್ ಅವರಂತೂ ಪೂರ್ತಿ ಟೆನ್ಷನ್ ಅಲ್ಲಿ ಇದ್ರು, ಅವ್ರ ಕೆಲಸ ಇನ್ನ ಮುಗ್ದಿಲ್ಲ ಅಂತ. ಅವ್ರನ್ನ ನೋಡ್ಕೊಂಡು ಅವ್ರ ಜೊತೆ ನಾನು ಕೆಲಸನ ಮಾಡ್ಕೊಂಡು ಊಟಕ್ಕೆ ಅಂತ ಹೊರಟ್ವಿ. ಹಾಫ್ ಡೇ ಇದ್ರು 4:15 ತನಕ ಇದ್ದು ನಂದೊಂದು ವರ್ಕ್ ಪೇಪರ್ ನ ಮುಗಿಸ್ಕೊಂಡು ವಾಪಸ್ PGಗೆ ಬಂದೆ. PGಲಿ ನನ್ನ ಕ್ಯೂಟ್ ರೂಮ್ಮೇಟ್ಸ್ ನನಗೆ ತಮಿಳ್ನ ಹೇಳ್ಕೊಡ್ತಾ ಇದ್ರು, ಹಾಗೆ ಅವ್ರಿಗೆ ನಮ್ಮ ಕನ್ನಡನ ಕಲಿಸ್ತಾ ಇದ್ವಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಎಲ್ಲರೂ ರೆಡಿ ಆಗ್ತಾ ಇದ್ವಿ. ಪ್ಲಾನ್ ಮಾಡಿದ್ ಒನ್ ಟೈಮ್ ಆದ್ರೆ ಹೊರಟಿದ್ ಒನ್ ಟೈಮು. ಹೆಣ್ಮಕ್ಳಲ್ವಾ, ಸ್ವಲ್ಪ ಟೈಮ್ ಬೇಕಾಗಿತ್ತು. ಈ ಗ್ಯಾಂಗಿಗೆ ನಮ್ಮ ಪ್ರಣವ್ ಕೂಡ ಎಂಟ್ರಿ ಆದ್ರು. ನಾವೆಲ್ಲರೂ ಸಾಯಿಬಾಬಾ ದೇವಸ್ಥಾನ ಹಾಗೆ ಆಂಜನೇಯ ದೇವಸ್ಥಾನಕ್ಕೆ ಹೊರಟು ಅಲ್ಲಿಂದ ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ಹೋದ್ವಿ. ಅಲ್ಲೇನು ಇಷ್ಟ ಆಗದೆ ವಾಪಸ್ PGಗೆ ಬಂದ್ವಿ. PGಲಿ ಪೂರಿ ಹಾಗೆ ಮೊಸರನ್ನ ಮಾಡಿದ್ರು. ನಾನಂತೂ ಹಗಲೊತ್ತೆ ಪೂರಿ ತಿನ್ನೋದು ಕಷ್ಟ, ಇನ್ನು ಈ ರಾತ್ರಿಲಿ ಬೇಡ ಅಂತ ಮೊಸರನ್ನ ಚೂಸ್ ಮಾಡಿದೆ. ಅಂಡ್ ಈ ಡಿಸಿಷನ್ಗೆ ರಿಗ್ರೆಟ್ ಮಾಡ್ಲಿಲ್ಲ, ಬಿಕಾಸ್ ಮೊಸರನ್ನ ಅಷ್ಟು ಚೆನ್ನಾಗಿತ್ತು. ನೀವೆಲ್ಲರೂ ಕಾಯ್ತಿರುವಂತ ಗಳಿಗೆ ನಿಮ್ಮ ವಯಸ್ಸು ನಿಮ್ಮ ಗುರಿ ಸಾಧನೆಗೆ ಅಡ್ಡವಾಗದಿರಲಿ. ಇವತ್ತಿಗಷ್ಟೇ, ಮತ್ತೆ ಮುಂದಿನ ಸಿಗೋಣ. ಅಲ್ಲಿ ತನಕ ನೀವು ನಂಗೋಸ್ಕರ ಕಾಯ್ತಾ ಇರಿ, ಹಾಗೆ ಓದ್ತಾ ಇರಿ. ಟಾಟಾ ಬಾಯ್.